ಎಚ್.ಡಿ. ರೇವಣ್ಣ ಅವರ ಬಂಧನದ ನಂತರದಲ್ಲಿ ಸಹಜವಾಗಿ ಅವರ ಅಭಿಮಾನಿಗಳಿಗೆ ಒಂದಷ್ಟು ಬೇಸರವನ್ನ ತಂದಿದೆ. ಈ ಹಿನ್ನೆಲೆಯಲ್ಲಿ ಕೆಲ ಅಭಿಮಾನಿಗಳು ಭಾವುಕರಾಗಿದ್ದಾರೆ. ದೇವೇಗೌಡರನ್ನ ಸೂರ್ಯ ವಂಶದ ಕುಟುಂಬ ಯಾರೋ ಕಿಡಿಗೇಡಿಗಳು ಪಿತೂರಿ ಮಾಡಿದ್ದಾರೆ. ರೇವಣ್ಣರದ್ದು ಯಾವುದೇ ತಪ್ಪಿಲ್ಲ. ಪ್ರಜ್ವಲ್ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡ್ಲಿ. ರೇವಣ್ಣ ಅವರನ್ನ ಬಂಧಿಸಿರುವುದು ತೀರಾ ನೋವು ತಂದಿದೆ ಅಂತ ರೇವಣ್ಣ ಮನೆ ಬಳಿ ಬಂದಂತಹ ಅಭಿಮಾನಿ ಬೇಸರವನ್ನ ಹೊರಹಾಕಿದ್ದಾರೆ. ದೇವೇಗೌಡರ ಮನೆಯವರು ಒಳ್ಳೇದಾಗಬೇಕು, ದೇವರು ಒಳ್ಳೇದು ಮಾಡ್ಬೇಕು. ಅವ್ರನ್ನ ನಮ್ಮ ದೇವೇಗೌಡರ ಮನೆಯವ್ರನ್ನ ಹಾಳು ಮಾಡಿಬಿಟ್ಟಾರೆ. ಕಾಂಗ್ರೆಸ್ ಪಕ್ಷದ ಕಡೆಯಿಂದ ನನ್ನ ರೇವಣ್ಣ ಮನೆಯವ್ರನ್ನ ಹಾಳು ಮಾಡೋಕ್ಕೆ ಇಷ್ಟಪಟ್ಬಿಟ್ಟಾರೆ. ಇವರು ಕಿತಾಪತಿ ಮಾಡಿ ನನ್ನ ದೇವರಾಣಗೇ ಅವ್ರು ಒಳ್ಳೇದಾಗಿ ಬದುಕಿಬಿಟ್ರೆ ಸಾಕು. ದೇವ್ರು ಒಳ್ಳೇದಾಗಿ ನಮ್ಮ ದೇವೇಗೌಡರು ಒಳ್ಳೆ ಮನ್ಸ, ಅವಯ್ಯ ಒಳ್ಳೆ ವ್ಯಕ್ತಿ, ಅವ್ರು ಚೆನ್ನಾಗಿರಬೇಕು, ಅವರ ಮರ್ಯಾದೆ ಉಳಿಬೇಕು ಅಷ್ಟೇ ನಾನು ಕೇಳೋದು. ರೇವಣ್ಣವರು ಅವ್ರನ್ನ ಅರೆಸ್ಟಿಂದ ಬಿಡಬೇಕು. ಇದ್ದೇ ಇರೋದು ಮಾಡೋರೆ. ನನ್ನ ಮಕ್ಕಳಿಗೆ ಒಂದಿಷ್ಟು ತೊಡೀತದೆ. ನಮ್ಮ ರೇವಣ್ಣವರು ಧಾರವಾಡವಾಗಿ ಬಂದರೆ ಸಾಕು. ನಮ್ಮ ರೇವಣ್ಣವ್ರಿಗೆ ಒಳ್ಳೆಯದಾಗಿ ನಮ್ಮ ಕುಮಾರಸ್ವಾಮಿ, ನಾವು ಹೊಳೆನರಸೀಪುರ ಪೂಜೆ ಕಪ್ಪಳು ಮುದ್ರಮ್ಮಯ್ಯನ ಮಗ ಕೆಲಸ ಮಾಡೋರೆ ಸರ್. ಎಲ್ಲ ತಾವು ಕೆಲಸ ಮಾಡೋರೆ, ಚೆನ್ನಾಗವ್ರೆ. ಪಾಪ ಏನೋ ಅವರು ದುರಾದೃಷ್ಟಕ್ಕೆ ಹಿಂಗೆ ಆಗದೆ ಏನು ಮಾಡ್ತೀರಾ? ಯಾರಿಗೂ ತಪ್ಪಿದ್ದಲ್ಲ, ಏನೋ ಒಂದು ಇದಾಗ್ಬಿಟ್ಟದೆ. ಏನೋ ದೇವ್ರ ದಯಿಂದ ಅವ್ರಿಗೂ ಒಂದು ಒಳ್ಳೇದಾಗ್ಬಿಟ್ರೆ ಸಾಕು. ಇದು ರೇವಣ್ಗೆ ಬಂಧನ ಆಗಿರೋದು ಭಾರಿ ಅಕ್ರಮ ಸರ್. ಇದು ಆಗಬಾರ್ದಿತ್ತು. ಅಂಥ ವ್ಯಕ್ತಿ ಅಂತ ಅಂದರೆ ದೇವೇಗೌಡನ ಕುಟುಂಬ ಅಂತ ಅಂದರೆ ಅರ್ಧ ರಾಜ್ಯನೇ ಬೆಳಗಿದ್ರು ಅವರು. ಅರ್ಧ ರಾಜ್ಯನೇ ಬೆಳಗ್ತಾಯಿದ್ರು ಅವರು. ಅರ್ಧ ರಾಜ್ಯಕ್ಕೇ ಅವರು ತಿಳುವಳಿಕೆ ಅಂತ ಶಕ್ತಿ ಇದೆ ಅವರಿಗೆ. ಅಂಥದ್ರಲ್ಲಿ ಅವರು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿರ್ಬೋದು. ತಪ್ಪು ಮಾಡಿದರೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಕೊಡಲಿ. ಅದು ಬಿಟ್ಬಿಟ್ಟು ಸರ್ ಅಪ್ಪನ ಕೊಡೋದೊಂದು ಅರ್ಥ ಏನಿದೆ ಸರ್? ಅದು ಇಲ್ಲಿ ಅವನು ವಿದೇಶದಲ್ಲಿರೋ ಎಳ್ಕೊಬಂದು ಶಿಕ್ಷೆ ಕೊಡಲಿ ಸರ್. ಅದು ಅವ್ನಿಗೆ ಬುದ್ಧಿ ಶಿಕ್ಷೆ ಕೊಡ್ಬೇಕಾದ್ರೆ ಅವ್ರಿಗೆ ಅಪ್ಪನ ಕೊಟ್ಟರೆ ಏನು ಸರ್ ಅರ್ಥ? ಅದು ಅಪ್ಪನ ಕೊಡೋದ್ರಿಂದ ಮಾತು ತಪ್ಪು. ಅದು ಅಕ್ರಮವಾಗಿ ಏನೋ ಯಾರೋ ಸರ್ಕಾರ ದೇವ್ರದನ್ನೇ ಮಂದಿಲಿ ಮಾಡ್ತಾಯಿದ್ದಾರೆ. ಇವರು ಅಷ್ಟೊಂದು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಇಡೀ ಅರ್ಧ ಕರ್ನಾಟಕಕ್ಕೆ ಅವತ್ತೊಂದು ಕೊಡುಗೆ ಇದೆ. ಅಷ್ಟೊಂದು ತ್ಯಾಗ ಮಾಡಿದ್ದಾರೆ. ಅದನ್ನು ಬಿಟ್ಟು ಇವರು ಅಂಥವ್ರಿಗೆ ಶಿಕ್ಷೆ ಕೊಡೋದು ಅಂತ ಅರ್ಥ ಏನು ಸರ್? ಇದು ಮಹಾ ಘೋರ ತಪ್ಪು. ಇದು ಆಗಬಾರ್ದು. ಅದರಿಂದ ಇವರು ಪಾರಾಗಲಿ. ಅವ್ರು ಯಾರೋ ಅಕ್ರಮವಾಗಿ ಯಾರೋ ಸಂಬಂಧಿಕರೇ ಅಂತವರು ಅಕ್ರಮವಾಗಿ ಏನೋ ಅದನ್ನ ಮಾಡಿ ಅವ್ರನ್ನ ಜೈಲಿಗೆ ಕಳಿಸೋವಂಥ ಪರಿಸ್ಥಿತಿ ಮಾಡಿದ್ದಾರೆ. ಅಲ್ಲಿಂದ ಪಾಲಾಗಿ ಬರಲಿ ಅಂತ ನಾವು ಅವ್ರನ್ನ ಹಾರೈಸ್ತಾ ಇದ್ದೇವೆ. ಕುಮಾರಸ್ವಾಮಿ ಯಾರ್ದಾಗಲಿ, ಕುಮಾರಸ್ವಾಮಿದು ಬಿಡಿ, ಅದು ಟ್ಯಾಲಿ ಮಾಡೋಕ್ಕೆ ಆಗಲ್ಲ. ಅಂಥ ಕೊಡುಗೆ ಕೊಟ್ಟಿದ್ದಾರೆ ಅವ್ರ ಕೊಡುಗೆ ಅಂತ ಅಂದರೆ ಅಷ್ಟಿಷ್ಟಲ್ಲ. ರೇವಣ್ಣ ಬಂಧನವನ್ನ ಜೆಡಿಎಸ್ ಕಾರ್ಯಕರ್ತರು ಕೂಡ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ಖಂಡಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಹೊಳೆನರಸೀಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಗಾಂಧಿ ವೃತ್ತದಲ್ಲಿ ಮೌನ ಪ್ರತಿಭಟನೆಗೆ ಶರಣಾಗಿದ್ರು. ತಹಶೀಲ್ದಾರ್ ಮನವಿಯನ್ನು ಕೂಡ ಅವರು ಮಾಡಿಕೊಂಡಿದ್ರು. ಹೊಳೆನರಸೀಪುರ ಪಟ್ಟಣದಲ್ಲಿ ಟೈಟ್ ಪೊಲೀಸ್ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ. ಹೊಳೆನರಸೀಪುರದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಎಸ್ಪಿ ಮೊಹಮ್ಮದ್ ಸುಜೇತಾ ಅವರು. ಸದ್ಯ ಹೊಳೆನರಸೀಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ತಮ್ಮ ನೋವನ್ನ ಮೌನ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೇವಣ್ಣ ತಪ್ಪು ಮಾಡಿದ್ರೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಕೊಡ್ಲಿ. ಯಾಕೆ ರೇವಣ್ಣ ಅವರಿಗೆ ಶಿಕ್ಷಿಸ್ತಾ ಇದ್ದಾರೆ? ಯಾಕೆ ಅವ್ರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ? ಇದು ಜೆಡಿಎಸ್ ಕಾರ್ಯಕರ್ತರ ಪ್ರಶ್ನೆ. ಬಟ್ ರೇವಣ್ಣ ಅವರ ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ, ಮಗದೊಂದು ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಿರೋದು. ಆದರೆ ಜೆಡಿಎಸ್ ಕಾರ್ಯಕರ್ತರು ತಮ್ಮ ಭಾವನೆಗಳನ್ನ ಈ ಮೂಲಕವಾಗಿ ಹೊರಹಾಕ್ತಾ ಇದ್ದಾರೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಹೊಳೆನರಸೀಪುರದಲ್ಲಿ ಕೆಲ ಜೆಡಿಎಸ್ ಕಾರ್ಯಕರ್ತರು ಮೌನ ಪ್ರತಿಭಟನೆಯನ್ನ ನಡೆಸಿದ್ರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಜೆಡಿಎಸ್ ಕಾರ್ಯಕರ್ತರಿಗೆ ರೇವಣ್ಣ ಅವರ ಬಂಧನ ಏನಿದೆ ಇದನ್ನ ಅರಗಿಸ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೂಡ ಆಯ್ತು. ಏನ್ ಹೇಳ್ತಾರೆ ಕಾರ್ಯಕರ್ತರು? ದಿವ್ಯ ಜೊತೆ ಏನು ನಿನ್ನೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು SIT ತಂಡ ಬಂಧನ ಮಾಡಿದ್ದು ಹಾಸನ ಜಿಲ್ಲೆಯ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ತೀವ್ರವಾದಂತ ಒಂದು ಆತಂಕವನ್ನ ಉಂಟು ಮಾಡಿದೆ. ಯಾಕೆಂದ್ರೆ ಕಳೆದ 25 ವರ್ಷಗಳಿಂದಲೂ ಸಹ ಎಚ್.ಡಿ. ರೇವಣ್ಣ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅಲ್ಲೇ ಜಿಲ್ಲೆಗೆ ಪ್ರತಿಷ್ಠಿತ ಜೆಡಿಎಸ್ ನಾಯಕರಾಗಿದ್ರು ಕೂಡ. ಆದ್ರೆ ಏಕಾಏಕಿ ಅವರು ಇಂಥ ಪ್ರಕರಣದಲ್ಲಿ ಸಿಲುಕೊಂಡು ಬಂಧನ ಆಗಿದ್ದು ಹಾಸನ ಜಿಲ್ಲೆಯ ಜೆಡಿಎಸ್ಗೆ ಒಂದು ರೀತಿ ಅನಾಥವಾದಂತಹ ಪ್ರಜ್ಞೆ ಕಾಡ್ತಾ ಇದೆ. ಹಾಗಾಗಿ ಅವರ ನಿವಾಸದ ಎದುರು ಕೆಲ ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು ಬಂದು ಆ ಮನೆ ಖಾಲಿ ಇರೋದನ್ನ ನೋಡಿ ಬೇಸರದಿಂದಲೇ ಹೋಗ್ತಾ ಇದ್ರೆ. ಇನ್ನೊಂದೆಡೆ ರೇವಣ್ಣ ಅವರ ಬಂಧನವನ್ನು ಖಂಡಿಸಿ ಜೆಡಿಎಸ್ ವತಿಯಿಂದ ಹೊಳೆನರಸೀಪುರದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೂ ಸಹ ಮನವಿಯನ್ನ ಸಲ್ಲಿಸಲಾಯಿತು. ಪ್ರಜ್ವಲ್ ರೇವಣ್ಣ ತಪ್ಪನ್ನ ರಾಜಕೀಯವಾಗಿ
ಪಿತೂರಿಯನ್ನು ನಡೆಸುವವರ ಬಂಧನವನ್ನ ಮಾಡಲಾಗ್ತಾ ಇದೆ ಅಂತ ಕಾರ್ಯಕರ್ತರು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರೋದು. ದೇವೇಗೌಡರು ಹಾಗೂ ರೇವಣ್ಣ ಏನಿದ್ರೆ ಅವ್ರು ಮಾಡಿರುವಂತಹ ಕೆಲಸಗಳು ಇಡೀ ರಾಜ್ಯ ದೇಶಕ್ಕೆ ಗೊತ್ತಿದೆ. ಹಾಗಾಗಿ ರಾಜಕೀಯ ಪಿತೂರಿಯಿಂದಲೇ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಮನೆ ಬಳಿ ಬಂದು. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.